ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ ವಿಚಾರವಾಗಿ SIT ರಚನೆಯಾಗಿ ತನಿಖೆ ಆದರೂ ಸಹ ನ್ಯಾಯ ಮರೀಚಿಕೆಯಾಗ್ತಾನೆ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಎಲ್ರಿಗೂ ಅನುಮಾನ ಕಾಡ್ತಾ ಇದೆ. ಏನು ಅಂದ್ರೆ ಇದು SIT ಆರೋಪ ಮಾಡಿದವರನ್ನೇ ಬಲಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಮತ್ತು ದಣಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ಅವರನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಹ ಪ್ರಯತ್ನದ ಭಾಗವಾಗ್ತಾ ಇದೆ ಅನ್ನುವ ಅನುಮಾನಗಳ ನಡುವೆ ಕೊಂದವರು ಯಾರು ಅನ್ನುವಂತಹ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ. ಅದರಲ್ಲಿ ವಿಶೇಷ ಏನು ಅಂದ್ರೆ ರಾಜ್ಯ ಸರ್ಕಾರವೇ ನೇಮಿಸಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಸಹ ಅದಕ್ಕೆ ಧುಮುಕಿರೋದು ಮತ್ತು SIT ಸರಿಯಾಗಿ ಸಮರ್ಪಕವಾಗಿ ತನಿಖೆ ನಡೆಸ್ತಾ ಇಲ್ಲ ಅನ್ನುವ ಅನುಮಾನಗಳನ್ನ ಅವರೇ ಹೊರಗಿಟ್ಟಿರುವ ಮೂಲಕ ಸರ್ಕಾರಕ್ಕೆ ಒಂದು ರೀತಿಯಾಗಿ ಇಬ್ಬಂದಿತನ ತಂದಿಟ್ಟಿದ್ದಾರೆ. ಅಷ್ಟು ಸುಲಭಕ್ಕೆ ಯಾರಿಗೂ ಸಹ ಕ್ಲೀನ್ ಚಿಟ್ ಕೊಡೋಕ್ಕಾಗೋದಿಲ್ಲ. ಅದರ ಜೊತೆಗೆ ತನಿಖೆಯನ್ನ ಅಬ್ರಪ್ಟ್ ಆಗಿ ಇದ್ದಕ್ಕಿದ್ದ ಹಾಗೆ ಮುಗಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರೇ ಪಟ್ಟು ಬಿದ್ದಾಗ ಅವರೇ ಪಟ್ಟು ಹಿಡಿದಿದ್ದಕ್ಕೇನೆ SIT ಆಗಿದ್ದು. ಈಗ ಅವರೇ ಪಟ್ಟು ಹಿಡಿತಿದ್ದಾರೆ. SIT ನಿಲ್ಲಬಾರದು, ತನಿಖೆ ನಡಿಬೇಕು, ಒಂದೊಂದು ಹೆಣಕ್ಕೂ ಲೆಕ್ಕ ಸಿಗಬೇಕು, ನ್ಯಾಯ ಸಿಗಬೇಕು, ಸತ್ಯ ಹೊರಗಡೆ ಬರಬೇಕು ಅಂತ. ಹಾಗಾಗಿ ಈಗ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಈ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಇಬ್ಬರು ಮುಖ್ಯವಾಗಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಇವರಿಬ್ಬರು ಆತುರದಲ್ಲಿದ್ದಾರೆ. ದಣಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ಬಿಡಬೇಕು, ಆಮೇಲೆ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡು ನಮಸ್ಕಾರ ಹೊಡೆದು ಅವ್ರ ಕೈಯಲ್ಲಿ ಹಾರ ಹಾಕಿಸ್ಕೊಂಡು ಬರ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಗೆ ಇವರು ಅಡ್ಡಗಾಲ ಹಾಕ್ತಿದ್ದಾರೆ. ಈಗ ನ್ಯಾಯ ಸಿಗಲೇಬೇಕು ಅಂತ. ಸೊ ಅದರ ಭಾಗವಾಗಿ ಕೊಂದವರು ಯಾರು ಸಮಾವೇಶಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮೊನ್ನೆ ಒಂದು ಕಡೆ ಸಮಾವೇಶ ಆಯ್ತು, ನಾಳೆ ಬೆಳ್ತಂಗಡಿಯಲ್ಲೇ ಸಮಾವೇಶ ಇದೆ, ಧರ್ಮಸ್ಥಳದ ಪಕ್ಕದಲ್ಲೇ, ಹತ್ತಿರದಲ್ಲೇ. ಅದರ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅಂದ್ರೆ ಆ ಸಮಾವೇಶ ನಡೆಯೋದಕ್ಕೆ ಬಿಡಬಾರದು ಅನ್ನೋ ರೀತಿಯಲ್ಲಿ ನಡೀತಾ ಇದ್ದಾವೆ. ಮೊನ್ನೆ ಎಲ್ಲ ಗಾಳಿ ಸುದ್ದಿ, ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಗೋಯ್ತು. ಯಾಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ SIT ಮಧ್ಯಂತರ ವರದಿ ಸಲ್ಲಿಸ್ಬಿಟ್ಟಿದೆ, ಅದರಲ್ಲಿ ಷಡ್ಯಂತ್ರ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಹಾಗಾಗಿ ಇವರು ಹೆದರ್ಕೊಂಡು ಸಮಾವೇಶನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು. ಎಂಥ ನೀಚತನ ನೋಡಿ. ಸೌಜನ್ಯ ಸಾವು, ಪವಿತ್ರ ಸಾವು ಅಂತ ಹೇಳುವಂಥವರಿಂದ ಇನ್ನೇನ್ ನಿರೀಕ್ಷೆ ಮಾಡ್ತೀರಿ ನೀವು? ಒಂದು 16-17 ವರ್ಷದ ಹೆಣ್ಣು ಮಗು ರೇಪ್ ಆಗಿ ಮರ್ಡರ್ ಆಗ್ತಾಳೆ, ಅರನಗ್ನಾವಸ್ಥೆಯಲ್ಲಿ ಮೂಳೆ ಎಲ್ಲ ಮುರಿದೋಗ ಸ್ಥಿತಿಯಲ್ಲಿ ಸಿಗ್ತಾಳೆ, ಹೆಣ ಆಗಿ ಸಿಗ್ತಾಳೆ. ಅಂತಹ ಸಾವನ್ನ ಪವಿತ್ರ ಸಾವು ಅಂತ ಕರಿತಾನಲ್ಲ ಒಬ್ಬ ಅಯೋಗ್ಯ ಈ ಎಂಜಲು ಮಾಧ್ಯಮದಲ್ಲಿ ಕೂತ್ಕೊಂಡು, ಮತ್ತು ಎಂಜಲು ಮಾಧ್ಯಮ ಅವನನ್ನ ಚಪ್ಪಲಿ ತಗೊಂಡು ಹೊಡೆದು ಹೊರಗಾಕದಿರ ಹೆಂಗೋ ಹೇಳ್ದೆ ಈ ಮಾತು ಅಂತ ಅವನನ್ನ ಹೇಳಿದ್ದನ್ನ ಸಮರ್ಥಿಸ್ಕೊಂಡು ಅದನ್ನ ಪ್ರಸಾರ ಮಾಡ್ತಾರಲ್ಲ, ಎಂಥ ನೀಚತನ. ಇವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳಿರಲ್ವಾ? ಆ ರೀತಿ ಇವನ ಮನೆ ಹೆಣ್ಮಗು ಯಾವ್ದಾದ್ರು ಹೆಣ ಆದ್ರೆ ಅದೇ ಮಾತು ಹೇಳ್ತಾನ, ಧರ್ಮಸ್ಥಳದಲ್ಲಿ ಜೀವ ಹೋಗಿದೆ, ಪವಿತ್ರ ಸ್ಥಾವು ಬಿಟ್ಬಿಡಿ ಅಂತ. ಎಂಥ ನೀಚಾತಿ ನೀಚ ನೋಡಿ. ಆ ನೀಚನಿಗೆ ಅದ್ಯಾವುದೋ ಹೆಂಗಸಿಗೆ ಕಾಲಿಗೆ ಬೀಳೋ ಪರಿಸ್ಥಿತಿ ಬಂದಿದೆ. ಬಿಡಿ, ಅದೆಲ್ಲ ಅವ್ನ ಪರ್ಸನಲ್ ಲೈಫ್, ಹಾಳಾಗೋಗ್ಲಿ. ಈಗ ಕಾಲಿಗೆ ಬೀಳ್ತಿದ್ದಾನೆ. ಮೊನ್ನೆ ಎಲ್ಲ ಆಡಿಯೋ ಕೇಳಿಸ್ಕೊಂಡೆ. ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕೈಗೆ ಬೀಳ್ತೀನಿ, ಅಯ್ಯೋ ನನಗೆ ಸಮಯ ಕೊಡಿ, ನಿಮ್ ಕಾಲು ಹಿಡ್ಕೊಳ್ತೀನಿ ಅಂತೆಲ್ಲ ಬೇಡ್ಕೊಳ್ತಿದ್ದ ಅಯೋಗ್ಯ. ಅವನೇ ಪವಿತ್ರ ಸಾವು ಅಂತ ಹೇಳದಂತ ಅಯೋಗ್ಯ. ಅವನ ಹೆಸರುಗಳನ್ನ ಹೇಳೋದಕ್ಕೂ ನನಗೆ ಇಷ್ಟ ಇರಲ್ಲ. ಸೊ ಅಂಥವರೆಲ್ಲ ಸೇರ್ಕೊಂಡು ಈ ಸಮಾವೇಶವನ್ನ ಹೇಗಾದ್ರೂ ತಡಿಬೇಕು ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು, ಕ್ಯಾನ್ಸಲ್ ಆಗೋಯ್ತು, ಹೆದರ್ಕೊಂಡ್ಬಿಟ್ಟಿದ್ದಾರೆ, ಷಡ್ಯಂತ್ರ ಪ್ರೂವ್ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ. ಬಟ್ ನಾಳೆ ನಡೀತಾ ಇದೆ. ಏನು ಅಂದ್ರೆ ಪುರುಷರು ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ಇದು ಮಹಿಳೆಯರ ಹೋರಾಟ, ಮಹಿಳೆಯರು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಪುರುಷರು ಇದಕ್ಕೆ ಸಪೋರ್ಟ್ ಮಾಡೋದು ಒಂದೇ ರೀತಿ. ಪುರುಷರು ಸಪೋರ್ಟ್ ಮಾಡೋದಕ್ಕೆ ಒಂದು ದಾರಿ ಏನು ಅಂದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಸಮಾವೇಶ ಕಳಿಸ್ಕೊಡಿ ಅಂತ. ಸೊ ಪೊಲೀಸರು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಸಮಾಜವಾದಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳೆಯರ ಸಾವುಗಳಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ನಡೀತಿದ್ರೆ ಅದಕ್ಕೆ ಭದ್ರತೆ ಕೊಟ್ಟು ಅವರ ಅಹವಾಲುಗಳನ್ನು ಸ್ವೀಕರಿಸೋದಕ್ಕೆ ಹೋಗ್ಬೇಕಾದಂತಹ ಸಿದ್ದರಾಮಯ್ಯ ಸರ್ಕಾರ ಪೊಲೀಸರನ್ನ ಬಿಟ್ಟು ಆ ಸಮಾವೇಶಕ್ಕೆ ಜನರು ಎಷ್ಟು ಜನ ಬರಬೇಕು ಅನ್ನೋದಕ್ಕೆ ಮಿತಿ ಹಾಕಿದಾರಂತೆ. ಮಿತಿ, ಇಷ್ಟೇ ಜನ ಬರಬೇಕು. ನಾಚಿಕೆ ಆಗಲ್ವೇನ್ರಿ ಇವ್ರಿಗೆಲ್ಲ? ಅದು ಯಾವ ಮುಖ ಇಟ್ಕೊಂಡು ನಾವು ಸಮಾಜವಾದಿಗಳು ಅಂತ ಹೇಳ್ಕೊಳ್ತಾರೆ? ಅದು ಯಾವ ಮುಖ ಇಟ್ಕೊಂಡು ನಾವು ದೊಡ್ಡ ನಾಯಕ ಅಂತ ಹೇಳ್ಕೊಳ್ತಾರೆ? ಎಲ್ಲರ ನಾಯಕ, ಎಲ್ಲ ಸಮುದಾಯಗಳ ನಾಯಕ ಅಂತ ಹೇಳ್ಕೊಳ್ತಾರೆ. ಮಹಿಳಾ ಸಬಲೀಕರಣ ಅನ್ಬಿಟ್ಟು ಅವಾಗ ಫಂಕ್ಷನ್ಗಳು ಬೇರೆ ಮಾಡ್ತಾರೆ. ಇವರ ಯೋಗ್ಯತೆಗೆ
ಆ ಸಮಾವೇಶವನ್ನು ತುಳಿಯೋದಕ್ಕೆ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ, ಅಷ್ಟು ಪ್ರಯತ್ನ, ಎಲ್ಲ ಪಕ್ಷಗಳು ಸೇರ್ಕೊಂಡು. ಈ ಒಂದು ವಿಚಾರದಲ್ಲಿ ಈ ರಾಜಕೀಯ ಪಕ್ಷಗಳು ಒಂದಾಗೋದು ಎರಡೇ ವಿಚಾರದಲ್ಲಿ. ಒಂದು, ಇಂಥ ವಿಚಾರಗಳಲ್ಲಿ ಯಾವುದೋ ಒಬ್ಬನ್ನ ಕಾಪಾಡೋದಕ್ಕೆ, ಸೇವ್ ಮಾಡೋದಕ್ಕೆ, ಅಥವಾ ಇನ್ನೊಂದು ಯಾವುದು ಗೊತ್ತಾ, ಅವ್ರ ಸಂಬಳಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ, ಅವರಿಗೆ ಸೌಲಭ್ಯಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ. ಆ ವಿಚಾರದಲ್ಲಿ ಎಲ್ಲ ಪಕ್ಷದವರು ಒಮ್ಮತಕ್ಕೆ ಬಂದುಬಿಡ್ತಾರೆ. ಒಂದು ಕ್ಷಣನೂ ಅದಕ್ಕೆ ವಿರೋಧ ಇರಲ್ಲ. ಇದೆರಡು ವಿಚಾರಕ್ಕೆ ಅವ್ರು ಒಮ್ಮತಕ್ಕೆ ಬರೋದು, ಈ ವಿಚಾರಕ್ಕೆ ಬಂದ್ಬಿಟ್ಟವ್ರೆ. ಈ ಸಮಾವೇಶ ನಡೆಯಕ್ಕೆ ಬಿಡಬಾರ್ದು ಅನ್ನೋ ರೀತಿ. ಬಟ್ ಅದಕ್ಕೆ ಸೆಡ್ ಹೊಡೆದಂಗೆ ಮಹಿಳಾ ಏನು ಸಂಘಟನೆಗಳಿದಾವೆ, ಅವೆಲ್ಲ ಒಟ್ಟುಗೂಡಿ ನಾಳೆ ಸಮಾವೇಶ ನಡೆಸ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸ್ತೀವಿ ಅಂತ ಹೇಳಿದ್ದಾರೆ, ಸೇರಿಸ್ತಾರೆ ಕೂಡ. ಯಾಕಂದ್ರೆ ಜನಕ್ಕೆ ಗೊತ್ತು ಏನಾಗ್ತಿದೆ. ಕಳೆದ 13 ವರ್ಷದಿಂದ ಸೌಜನ್ಯ ವಿಚಾರದಲ್ಲಿ ಏನೇನಾಗಿದೆ, ಕಳೆದ 20-40 ವರ್ಷದಿಂದ ಈ ಧರ್ಮಸ್ಥಳದಲ್ಲಿ ಯಾರ್ಯಾರಿಗೆಲ್ಲ ಏನೇನು ಅನ್ಯಾಯ ಆಗಿದೆ ಎಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳ ವಿಚಾರವಾಗಿ. ಹಾಗಾಗಿ ಜನ ಬರ್ತಾರೆ. ಪುರುಷರನ್ನ ಬರಬೇಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಪುರುಷರು ಯಾರು ಹೋಗಬೇಡಿ, ನಿಮ್ಮ ಮನೆ ಹೆಣ್ಮಕ್ಳನ್ನ ಖಂಡಿತ ಕಳಿಸ್ಕೊಡಿ. ಆ ಮೂಲಕ ಒಂದು ಎಚ್ಚರಿಕೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ, ಮತ್ತು ಧರ್ಮಸ್ಥಳದ ಹತ್ತಿರದಲ್ಲೇ ಆಗೋದ್ರಿಂದ ಅಲ್ಲೇ ಕುಳಿತಿರುವಂತಹ ಷಡ್ಯಂತ್ರಿಗಳಿಗೂ ಸಹ ದೊಡ್ಡ ಎಚ್ಚರಿಕೆ ಅದಾಗತ್ತೆ. ಸೊ ನಾಳೆ ಆ ಸಮಾವೇಶ 100% ಸಫಲ ಆಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.